ಒಂದು ದೈವ ಸೇವಕರಿದ್ದರಂತೆ. ಆ ದೈವ ಸೇವಕರ ಸೇವೆ ಯಾವುದು ಅಂದ್ರೆ ಜೈಲಿನಲ್ಲಿ ಸೆರೆಮನೆಗಳಿಗೆ ಹೋಗಿ ಸೇವೆ ಮಾಡುವವರು. ಇವರು ಸೆರೆಮನೆಗೆ ಹೋಗಿ ಸುವಾರ್ತೆ ಸಾರಿ ಅಲ್ಲಿ ತಪ್ಪು ಮಾಡಿದಂತ ಅನೇಕರು ಮನ ತಿರುಗಿ ತಮ್ಮ ದಂಡನೆಯ ಕಾಲಗಳು ಮುಗಿದ ಮೇಲೆ ಅವರು ಪ್ರಾಪರ್ ಆಗಿ ನಿಜವಾಗಿಯೂ ದೇವರನ್ನು ಅರಿತುಕೊಂಡು ನಂಬಿಕಸ್ಥರಾಗಿ ಜೀವಿಸೋದಕ್ಕೆ, ಅಂದ್ರೆ ಯೇಸುವನ್ನು ನಂಬಿ ಜೀವಿಸೋದಕ್ಕೆ ಅನೇಕರು ಒಪ್ಪಿಸ್ಕೊಡ್ತಾ ಇದ್ರಂತೆ. ಹೀಗೆ ಇವರು ಸುವಾರ್ತೆ ಸಾರಿದಂತ, ಜೈಲಿನಲ್ಲಿ ಸುವಾರ್ತೆ ಸಾರಿದಂತ ಒಂದು ವ್ಯಕ್ತಿ ತನ್ನ ದಂಡನೆಯ ಕಾಲ ಮುಗಿದ ನಂತರ ಇವನೇನ್ ಮಾಡ್ದ, ಅವ್ರ ಮನೆಗೆ ಹೋಗಿದ್ದಾನೆ. ಅವ್ರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಯಾರು ಅವನನ್ನು ಅಂಗೀಕಾರ ಮಾಡಲಿಲ್ಲ. ನಾನು ಚೇಂಜ್ ಆಗಿದ್ದೀನಿ, ನಾನು ಬದಲಾಗಿದ್ದೀನಿ, ನಾನು ಇನ್ಮೇಲೆ ಈ ತರ ಮಾಡೋದಿಲ್ಲ, ನಾನು ಮಾಡಿ ತಪ್ಪಾಯ್ತು ಅಂತ ಇವನು ಮನೆಗೆ ಹೋಗಿ ಕೇಳ್ಕೊಂಡಿದ್ದಾನೆ. ಮನೆಯಲ್ಲಿ ಯಾರು ಅವನನ್ನು ನಂಬಲಿಲ್ಲ ಅಂತ. ನಂಬದೇ ಇದ್ದಾಗ ಇವನ ಹಾಗೆ ರೋಡ್ಗೆ ಬಂದಿದ್ದಾನೆ. ಬಂದಂತ ಸಂದರ್ಭದಲ್ಲಿ ಇವನಿಗೆ ಆ ಸೇವಕರ ನೆನಪಾಗಿದೆ. ಆ ಸೇವಕರು ಜೈಲಿನಲ್ಲಿ ಸುವಾರ್ತೆ ಸಾರಿದಾಗ ಒಂದು ಮಾತು ಹೇಳಿದ್ರಂತೆ, ಒಂದು ವೇಳೆ ನೀವು ಮನ ತಿರುಗಿ ನಿಮ್ಮ ಮನೆಗಳಿಗೆ ಹೋದಾಗ ನಿಮ್ಮನ್ನು ಯಾರು ಸೇರಿಸ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಮನೆ ID ಕಾರ್ಡ್ನ ಇಲ್ಲಿ ನಾನು ಕೊಟ್ಟು ಹೋಗಿರ್ತೀನಿ ಜೈಲಿನ ಒಳಗೆ, ನೀವು ಯಾರೇ ಇದ್ರು ನಮ್ಮ ಮನೆಗೆ ಬರ್ಬೋದು ಅಂತೇಳಿ ಹೇಳಿದ್ರಂತೆ. ಈಗ ಈ ದೇವ ಸೇವಕರನ್ನ ನೆನಪಾಯ್ತು. ಇವನು ಸೀದಾ ಜೈಲಿಗೆ ಹೋದನು. ಅಲ್ಲಿ ಅವ್ರು ವಿಸಿಟಿಂಗ್ ಕಾರ್ಡ್ ತೆಗೆದುಕೊಂಡು ಸೀದಾ ಸೇವಕರ ಮನೆಗೆ ಹೋದನಂತೆ. ಸೇವಕರ ಮನೆ ಬಾಗಿಲ ಹತ್ರ ಹೋದಾಗ ಸೇವಕರಿಗೆ ಬಹಳ ಸುಂದರವಾದಂತ ಹೆಂಡತಿ ಇದ್ದಂತೆ. ಆ ಹೆಂಡತಿಗೆ, ಸೇವಕರಿಗೆ, ಗಂಡ ಹೆಂಡತಿಗೆ ಇಬ್ಬರು ವಯಸ್ಸಿಗೆ ಬಂದಂತ ಸುಂದರವಾದಂತ ಇಬ್ಬರು ಹೆಣ್ಣು ಮಕ್ಕಳಿದ್ರಂತೆ. ಇವನೊಬ್ಬ ಕೊಲೆಗಾರ ಮನೆಯೊಳಗಡೆ ಎಂಟ್ರಿ ಆಗ್ಬೇಕಿದ್ರೆ ಇವನು ಯೋಚನೆ ಮಾಡದಂತೆ, ಯಾವುದೇ ಕಾರಣಕ್ಕೂ ಇವರು ನನ್ನನ್ನ ಅವ್ರ ಮನೆ ಒಳಗಡೆ ಸೇರ್ಸಲ್ಲ. ಕಾರಣ ಏನು ಅಂದ್ರೆ ಮನೆಯಲ್ಲಿ 3 ಜನ ಹೆಣ್ಮಕ್ಳಿದ್ದಾರೆ. ಸರಿ ಆಯ್ತು, ನಾನು ಬಂದು ಹೋಗಿದ್ದೀನಿ, ನನ್ನ ಕಷ್ಟ ಹೇಳ್ಕೊಳ್ಳೋಣ ಅಂತ ಹೋಗಿ ಪಾಸ್ಟ್ ಇದ್ದಾರ ಅಂತ ಕೇಳಿದಾಗ ಆ ಪಾಸ್ಟ್ರು ಹೊರಗಡೆ ಸೇವೆಗೆ ಹೋಗಿದ್ರಂತೆ. 3 ದಿವಸಗಳ ಕಾಲ ಪಾಸ್ಟ್ ಮನೆಗೆ ಬರಲಿಲ್ಲ. 3 ದಿವಸಗಳ ಹೊರಗಡೆ ಸೇವೆ. ವೈಫು ಪಾಸ್ಟ್ ಕಾಲ್ ಮಾಡಿದ್ದಾರೆ, ಈ ತರ ಯಾರೋ ನೀನು ಸುವಾರ್ತೆ ಸಾರದ್ರಲ್ಲಿ ಒಬ್ರು ಮನೇಲಿ ಬಂದಿರ್ಬೇಕು ಅಂತ ಹೇಳಿ ಬಂದಿದ್ದಾರೆ, ಅವ್ರ ಮನೆಯಿಂದ ಓಡಿಸ್ಬಿಟ್ಟಿದ್ದಾರೆ. ಪಾಸ್ಟ್ಗೆ ಅವನು ಯಾರು ಎಷ್ಟೋ ಸಾವಿರಾರು ಜನಕ್ಕೆ ಸುವಾರ್ತೆ ಸಾರಿರ್ತಾರೆ ಸೆರೆಮನೆಯಲ್ಲಿ, ಯಾರು ಅಡ್ರೆಸ್ ಗೊತ್ತಿರುತ್ತೆ. ಪಾಸ್ಟ್ ಹೇಳಿದ್ರಂತೆ, ನಾನು 3 ದಿವಸ ಸೇವೆ ಮುಗಿಸಿ ಬರೋ ತನಕ ಅವನನ್ನ ನೀನು ನಮ್ಮ ಮನೆಯಲ್ಲೇ ಇರಿಸ್ಬೇಕು. ಅವ್ರ ವೈಫು ಆ ಕೈದಿಗೆ ಸೆರೆಮನೆಯಿಂದ ಬಂದಂತ ಆ ವ್ಯಕ್ತಿಗೆ ಹೇಳಿದ್ರಂತೆ, ನೀವು ಬಂದು ನಮ್ಮ ಮನೆಯಲ್ಲಿ ಈ ರೂಮಲ್ಲಿ ನೀವು ತಂದ್ಕೊಳ್ಬಹುದು ಅಂದಾಗ ಆ ವ್ಯಕ್ತಿ ಕಣ್ಣುಗಳಲ್ಲಿ ಧಾರೆಯಾಗಿ ನೀರು ಸುರಿಲಿಕ್ಕೆ ಪ್ರಾರಂಭ ಆಯ್ತಂತೆ. 3ನೇ ದಿವಸ ಆದ್ಮೇಲೆ ಪಾಸ್ಟ್ ಬಂದಾಗ ಆ ವ್ಯಕ್ತಿ ಕೇಳದಂತೆ, ನಿಮ್ಮ ಮನೇಲಿ ಸುಂದರವಾದಂತ ಹೆಣ್ಮಕ್ಳಿದ್ದಾರೆ, ಮಕ್ಕಳಿದ್ದಾರೆ, ಹೆಂಡ್ತಿದ್ದಾರೆ, ನೀವು ಹೇಗ್ರಿ ನನ್ನನ್ನ ಯಾರು ಅಂತ ಗೊತ್ತಿಲ್ದಾನೆ ನಿಮ್ಮ ಮನೆ ಒಳಗಡೆ ನನ್ನನ್ನ 3 ದಿವಸ ಇರಿಸಿದ್ರಲ್ಲ ಪಾಸ್ಟ್ ಅಂದಾಗ ಅವ್ರು ಹೇಳಿದ್ರಂತೆ, ನಿನಗೆ ಸುವಾರ್ತೆ ಸಾರಿದ ನಾನೇ ನಿನ್ನನ್ನ ನಂಬಲಿಲ್ಲ ಅಂದ್ರೆ, ನಿನ್ನನ್ನ ಯೇಸು ಪ್ರೀತಿಸ್ತಾನೆ ಅಂತ ಹೇಳಿದ ನಾನೇ ನಿನ್ನನ್ನ ನಂಬಲಿಲ್ಲ ಅಂತಂದ್ರೆ, ಯಾರು ನಿನ್ನನ್ನ ನಂಬುತ್ತಾರೆ?